ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಾವು ಯಾರಿಗೆ ಏನು ಅನ್ಯಾಯ ಮಾಡಿದೀವೋ ನನಗಂತೂ ಗೊತ್ತಾಗ್ತಾ ಇಲ್ಲ. ಮನೇಲಿ ವಯಸ್ಸಿಗೆ ಬಂದಿರೋ ಮಗಳಿದ್ದಾಳು, ವಯಸ್ಸಾಗಿರೋ ನೀವಿದ್ದೀರ. ಪಾಪ ಅಷ್ಟು ಚಿಕ್ಕ ಮಗು. ನಿಮ್ಮಲ್ಲಿ ಯಾರಿಗಾದ್ರೂ ಒಬ್ರಿಗೆ ಏನಾದ್ರೂ ಆಗಿದ್ರು ನಾನಂತೂ ಸಹಿಸ್ಕೋತಾ ಇರಲಿಲ್ಲ. ಅಮ್ಮ ಅಮ್ಮ ತುಂಬಾ ಭಯ ಆಗ್ತಿದೆ, ಅಪ್ಪಂಗೆ ಫೋನ್ ಮಾಡಮ್ಮ. ಇಷ್ಟೆಲ್ಲ ಆಗಿದ್ದು ಅವರಿಂದಾನೆ. ನಮ್ಗೆ ಯಾಕೆ ಬೇಕಿತ್ತು ಈ ಊರು ಸಾಬ್ರಿ? ಹೇಳಿಗ್ರಿ ರೀ ಹೇಗ್ರಿ, ಯಾಕೆ ಅಳ್ತಾ ಇದ್ಯಾ? ಏನಾಯ್ತು? ಅಪ್ಪ ಆರಾಮಾಗಿದ್ರೆ ತಾನೆ? ನೀವ್ ಹೀಗೆ ಮಾಡಿದ್ರೆ ಮಾವ ಒಬ್ರೇ ಅಲ್ಲ, ನಮ್ಮನ್ನ ಎಲ್ರನ್ನು ನೀವು ಕಳ್ಕೋಬೇಕಾಗತ್ತೆ. ಏನ್ ಹೇಳ್ತಾ ಇದ್ದೆ ಗಿರಿ? ಇನ್ನೇನ್ರಿ ಹೇಳಿ, ಯಾರೋ 4-5 ಜನ ರೌಡಿಗಳು ಮನೆಗೆ ಬಂದು ಮನೇಲಿರೋ ವಸ್ತುಗಳನ್ನೆಲ್ಲ ಚೆಲ್ಲಾಪಿಲ್ಲಿ ಮಾಡಿ ಹೋಗಿದ್ದಾರೆ. ನೋಡು, ನಿನ್ ಗಂಡಂಗೆ ಹೇಳ್ಬಿಡು, ಕಂಪ್ಲೇಂಟ್ ವಾಪಸ್ ತಗೊಳ್ಳಿಲ್ಲ ಅಂದ್ರೆ ನಿನ್ ಮಕ್ಳಿಗೂ ಇದೇ ಗತಿ ಆಗುತ್ತೆ ಅಂತ ಹೆದರಿಸಿ ಹೋಗಿದ್ದಾರೆ. ನಾನೊಬ್ಳೆ ಏನು ಅಂತ ಮಾಡ್ಲಿ? ಅಂತ ಗಿರಿ, ಯಾರಿಗೂ ಏನು ಆಗಿಲ್ಲ ತಾನೆ? ಆಗಿಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಆಗೋರ್ಗು ಕಾಯ್ತೀಯಾ? ಅಥವಾ ಎಲ್ಲ ಮುಗಿದ್ಮೇಲೂ ಇದೇ ದುರ್ಬುದ್ಧಿನ ನೀನು ಮುಂದುವರ್ಸ್ಕೊಂಡು ಹೋಗ್ತೀನೋ ಅಯೋಗ್ಯ? ಬಡವ ನೀ ಮಡಗದಾಗಿರು ಅಂತ ದೊಡ್ಡವ್ರು ಹೇಳಿದ್ದಾರೆ. ಇದೆಲ್ಲ ನಮಗೆ ಬೇಡವಾಗಿತ್ತು ಕಣೋ. ಇಲ್ಲಿವರೆಗೂ ಅಂಬ್ಲಿನೋ ಗಂಜಿನೋ ಕುಡ್ಕೊಂಡು ನಮ್ಮ ಪಾಡಿ ನಾವು ನೆಮ್ಮದಿ ಆಗಿದ್ವಿ. ಈಗ ನಿನ್ನಿಂದ ಈ ಪರಿಸ್ಥಿತಿ ಬಂದಿದೆ. ಪ್ರಣಿ ಕಂದ ಇಬ್ಬರು ಸ್ಕೂಲ್ಗೆ ಕಾಲೇಜ್ಗೆ ಹೋಗ್ತಿರ್ತಾರೆ. ಗಿರಿಜಾ ರೇಷನ್ಗೆ ತರಕಾರಿಗೆ ಅಂತ ಹೊರಗಡೆ ಹೋಗ್ತಿರ್ತಾಳೆ. ಅಲ್ಲ, ಏನಾದ್ರೂ ಅನಾಹುತ ಆದ್ರೆ ಯಾರೋ ಜವಾಬ್ದಾರಿ? ಅಪ್ಪ ನಮ್ಗೆಲ್ಲ ತುಂಬಾ ಭಯ ಆಗ್ತಿದೆ, ಹೊರಗಡೆ ಆಟಾಡಕ್ ಹೋಗಕ್ಕೂ ಭಯ ಆಗ್ತಿದೆ ಅಪ್ಪ. ಅಪ್ಪ ಬೇಗ ಬಾ ಅಪ್ಪ, ನಮ್ಗೆ ಇಲ್ಲಿರಕ್ ಆಗ್ತಾ ಇಲ್ಲ. ಪ್ರಣಿ ಪ್ಲೀಸ್ ಅಳ್ಬೇಡಮ್ಮ. ನೋಡಿ, ಯಾರು ಹೆದರ್ಕೋಬೇಡಿ, ನಾನು ಬಂದ್ಬಿಡ್ತೀನಿ. ನಾನು ಬರೋವರೆಗೂ ಕಾಶಿ ಅವ್ರನ್ನ ಕಳ್ಸ್ಕೊಡ್ತೀನಿ, ಹೆದರ್ಕೋಬೇಡಿ ಆಯ್ತಾ? ಏನ್ ಹೇಳಿದ್ರಮ್ಮ? ಕಾಶಿ ಚಿಕ್ಕಪ್ಪನ್ ಕಳ್ಸ್ಕೊಡ್ತಾರಂತೆ. ಹಲೋ, ಮನುಷ್ಯನ್ರಿ ನೀವು? ಹಾ, ಹೆಂಗಸರ ಮೇಲೆ ಮಕ್ಕಳ ಮೇಲೆ ತೋರಿಸ್ತೀರಾ ನಿಮ್ಮ ದರ್ಪನ? ನಾನು ಮೊದಲು ಸ್ಮೂತ್ ಆಗಿ ನಿನ್ನ ಮನೆ ಬಾಗಿಲಿಗೆ ಬಂದು ಬೇಡ್ಕೊಂಡೆ, ನೀನು ಬಗ್ಲಿಲ್ಲ. ಗಿಫ್ಟ್ ಕೊಟ್ಟು ನೋಡಿದೆ, ನೀನು ತಗೊಳ್ಳೇ ಇಲ್ಲ. ಆಮೇಲೆ ಹಣ ಕೊಟ್ಟೆ, ಅದು ನೀನು ಮುಟ್ಲೇ ಇಲ್ಲ. ಇಷ್ಟೆಲ್ಲ ಪ್ರಯತ್ನ ಮಾಡಿದ್ರು ನನ್ನೇ ಬೈತಿಯಲ್ಲ ಶಿವಪ್ರಸಾದ್. ಏನು ಮಾಡಲಿ, ಒಳ್ಳೆತನಕ್ಕೆ ಬೆಲೆ ಇಲ್ಲ ಅಂತ ಗೊತ್ತಾಯ್ತು. ಅದಕ್ಕೆ ನಾನು ಕೆಟ್ಟವನಾಗಬೇಕಂತ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.